ಪರೀಕ್ಷೆಯ ಭೀತಿ, ವಸತಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರಾರಿ. ಹಾಸ್ಟೆಲ್ ಕಾಂಪೌಂಡ್ ಹಾರಿ 5 ವಿದ್ಯಾರ್ಥಿಗಳು ಪರಾರಿಯಾಗಿದ್ದಾರೆ. ಪರೀಕ್ಷೆಯ ಭೀತಿ, ವಸತಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಸ್ಟೆಲ್ ಕಾಂಪೌಂಡ್ ಹಾರಿ ಪರಾರಿಯಾಗುವ ಪರಿಸ್ಥಿತಿಗೆ ತಂದು ದೂಡಿದೆ. 5 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಭಯ ಬಿದ್ದು ನಾಪತ್ತೆಯಾಗಿದ್ದಾರೆ. ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಯುತ್ತಿರುವಾಗಲೇ ಪರಾರಿಯಾಗಿದ್ದಾರೆ. ರಾಣೆಬೆನ್ನೂರಿನ ಸುಣಕಲಬಿದರಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಮುಚ್ಚಿಟ್ಟಿರುವ ಆರೋಪ ಕೂಡ ಕೇಳಿಬರ್ತಾ ಇದೆ. ವಿದ್ಯಾರ್ಥಿಗಳು ಬೇರೆಡೆ ಇದ್ದಾರೆಂದು ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ರಾತ್ರಿ ವಾಚ್ಮನ್ ಇಲ್ಲದಿರುವಾಗ ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ಪರಾರಿಯಾಗಿದ್ದಾರೆ. ಇನ್ನು ನಾಪತ್ತೆಯಾಗಿರೋ ಮಕ್ಕಳಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ. ಮಾರ್ಚ್ 18ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭ ಆಗುತ್ತೆ. ಆದರೆ ಪರೀಕ್ಷೆಯ ಭೀತಿ ವಸತಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ನಾಪತ್ತೆಯಾಗುವಂತೆ ಮಾಡಿದೆ. ಹಾಸ್ಟೆಲ್ನೇ ಬಿಟ್ಟು ಓಡಿ ಹೋಗಿದ್ದಾರೆ 5 ವಿದ್ಯಾರ್ಥಿಗಳು. ಪರೀಕ್ಷೆ ಅಂತಂದಾಗ ಅದರ ಸಿದ್ಧತೆಗಳನ್ನು ಮಕ್ಕಳು ಮಾಡ್ಕೊಳ್ತಾರೆ. ಅದ್ರ ಜೊತೆಗೇ ಭಯ ಕೂಡ ಇರುತ್ತೆ. ನಾನು ಚೆನ್ನಾಗಿ ಎಲ್ಲೂ ಓದ್ತಾ ಇದ್ದೀನ, ಸರಿಯಾಗಿ ಬರಿತೀನ ನಾನು, ಅಥವಾ ನಾನು ಓದಿದ್ದೆಲ್ಲವೂ ಕೂಡ ನೆನಪಿಗೆ ಬರುತ್ತಾ ಆ ಸಂದರ್ಭದಲ್ಲಿ, ಈ ರೀತಿಯ ಭಯಗಳಿದ್ದೇ ಇರುತ್ತೆ. ಹಾಗಾಗಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಎಸ್ಕೇಪ್ ಆಗಿದ್ದಾರೆ ಹಾಸ್ಟೆಲ್ನಿಂದ. ರಾಣಿಬೆನ್ನೂರಿನ ಸುಣಕಲಬಿದರಿಯಲ್ಲಿ ನಡೆದಿರುವಂಥ ಘಟನೆ ಇದು. ಈ ಬಗ್ಗೆ ಅಧಿಕಾರಿಗಳು ಮಾಹಿತಿ ಮುಚ್ಚಿಟ್ಟಿರುವ ಆರೋಪ ಇದೆ. ಕೇಳಿದ್ರೆ ವಿದ್ಯಾರ್ಥಿಗಳು ಬೇರೆಡೆ ಇದ್ದಾರೆ ಅಂತ ಹಾರಿಕೆ ಉತ್ತರವನ್ನು ಕೊಡ್ತಿದ್ದಾರಂತೆ. ವಿದ್ಯಾರ್ಥಿಗಳು ರಾತ್ರಿ ವಾಚ್ಮನ್ ಹಾಸ್ಟೆಲ್ನಲ್ಲಿ ಇಲ್ಲದೇ ಇರುವಾಗ ಎಸ್ಕೇಪ್ ಆಗಿದ್ದಾರೆ. ಇನ್ನು ನಾಪತ್ತೆಯಾಗಿರೋ ಮಕ್ಕಳಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ. ಮಾರ್ಚ್ 18ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಪರೀಕ್ಷೆಯ ಭೀತಿ, ಆ ಒತ್ತಡ ಇದೆಲ್ಲವೂ ಕೂಡ ವಸತಿ ಶಾಲೆಯ ಮಕ್ಕಳನ್ನು ಇನ್ನಿಲ್ಲದಂತೆ ಮಾನಸಿಕವಾಗಿ ಬಾಧಿಸಿರೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಪರೀಕ್ಷೆಗೆ ಅಟೆಂಡ್ ಆಗಲಿಕ್ಕೂ ಕೂಡ ಅವರಿಗೆ ಹೆದರಿಕೆ ಶುರುವಾಗಿದೆ. ಈ ಕಾರಣಕ್ಕೆ ಹಾಸ್ಟೆಲ್ನ ಕಾಂಪೌಂಡ್ ಹಾರಿ ವಸತಿ ಶಾಲೆಯಲ್ಲಿದ್ದಂಥ ಮಕ್ಕಳು, ರಾಣೆಬೆನ್ನೂರಿನ ಸುಣಕಲಬಿದರಿ ವಸತಿ ಶಾಲೆಯಲ್ಲಿದ್ದಂಥ 5 ಮಕ್ಕಳು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ವಾಚ್ಮನ್ ಇಲ್ಲದನ್ನು ನೋಡಿ ಆ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಬೇರೆಡೆ ಇದ್ದಾರೆ ಅಂತ ಹಾರಿಕೆ ಉತ್ತರ ಸಿಗ್ತಾ ಇದೆ. ಕೇಳಿದ್ರೆ ರಾತ್ರಿ ವಾಚ್ಮನ್ ಇಲ್ಲದೆ ಇರುವಾಗ ವಿದ್ಯಾರ್ಥಿಗಳು ಎಸ್ಕೇಪ್ ಆಗಿದ್ದಾರೆ. ಇದೀಗ ಮಕ್ಕಳಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.